ಮೊದಲನೆಯ ಪ್ರಶ್ನೆ, ಮಾನವನ ಸಾವನ್ನು ಮೊದಲೇ ಊಹಿಸಬಲ್ಲ ಜೀವಿ ಯಾವುದು? ಎ ಕಾಗೆಗಳು, ಬಿ ಕುದುರೆಗಳು, ಸಿ ಜಿಂಕೆಗಳು, ಡಿ ನಾಯಿ. ಉತ್ತರ ಡಿ ನಾಯಿಗಳು. ಎರಡನೆಯ ಪ್ರಶ್ನೆ, ಊಟ ತಿನ್ನುವಾಗ ವೇಗವಾಗಿ ತಿಂದರೆ ಏನಾಗುತ್ತದೆ? ಎ ಅಸಿಡಿಟಿ, ಬಿ ತೂಕ ಹೆಚ್ಚಾಗುತ್ತದೆ, ಸಿ ಮಧುಮೇಹ, ಡಿ ಬೊಜ್ಜು. ಉತ್ತರ ಬಿ ತೂಕ ಹೆಚ್ಚಾಗುತ್ತದೆ. ಮೂರನೆಯ ಪ್ರಶ್ನೆ, ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಯಾವ ಆಹಾರವನ್ನು ಸೇವಿಸಬೇಕು? ಎ ಬದನೆಕಾಯಿ, ಬಿ ಕೋಳಿ ಮೊಟ್ಟೆ, ಸಿ ಬ್ರೆಡ್, ಡಿ ಕಾಳುಗಳು. ಉತ್ತರ ಡಿ ಕಾಳುಗಳು. ನಾಲ್ಕನೇ ಪ್ರಶ್ನೆ, ಯಾವ ಹಣ್ಣು ಮಕ್ಕಳನ್ನು ವೇಗವಾಗಿ ಬೆಳೆಯುವಂತೆ ಮಾಡುತ್ತದೆ? ಎ ಬಾಳೆಹಣ್ಣು, ಬಿ ಸೀಬೆಹಣ್ಣು, ಸಿ ಸೇಬುಹಣ್ಣು, ಡಿ ನೇರಳೆಹಣ್ಣು. ಉತ್ತರ ಎ ಬಾಳೆಹಣ್ಣು. ಬಾಳೆಹಣ್ಣು ಮಕ್ಕಳ ಆಹಾರದಲ್ಲಿ ಬಾಳೆಹಣ್ಣುಗಳನ್ನು ಸೇರಿಸುವುದರಿಂದ ಅವರಿಗೆ ತಕ್ಷಣ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಬಲವಾದ ಮೂಳೆಗಳನ್ನು ನಿರ್ಮಿಸಲು ಮತ್ತು ಉತ್ತಮ ದೃಷ್ಟಿಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುವ ಪ್ರಮುಖ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಐದನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವ ಆಹಾರವನ್ನು ಸೇವಿಸಿದರೆ ಮಧುಮೇಹ ಹೆಚ್ಚಾಗುತ್ತದೆ? ಎ ಸೇಬು, ಬಿ ಚಾಕ್ಲೇಟ್, ಸಿ ಬಾಳೆಹಣ್ಣು, ಡಿ ಹಾಲು. ಉತ್ತರ ಬಿ ಚಾಕ್ಲೇಟ್. ಆರನೆಯ ಪ್ರಶ್ನೆ, ಡೆಂಗು ರೋಗದಲ್ಲಿ ಯಾವ ಪ್ರಾಣಿಯ ಹಾಲು ಹೆಚ್ಚು ಪರಿಣಾಮಕಾರಿ? ಎ ಮೇಕೆ, ಬಿ ಹಸು, ಸಿ ಒಂಟೆ, ಡಿ ಆನೆ. ಉತ್ತರ ಎ ಮೇಕೆ. ಏಳನೆಯ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಕಣ್ಣಿನ ದೃಷ್ಟಿ ಸುಧಾರಿಸುತ್ತದೆ? ಎ ದಾಳಿಂಬೆ, ಬಿ ಬಾಳೆಹಣ್ಣು, ಸಿ ಸೇಬು, ಡಿ ಕಿವಿಹಣ್ಣು. ಉತ್ತರ ಬಿ ಬಾಳೆಹಣ್ಣು. ಎಂಟನೆಯ ಪ್ರಶ್ನೆ, ನೆಲದ ಮೇಲೆ ಮಲಗುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಎ ಹೃದಯಾಘಾತ, ಬಿ ಕ್ಯಾನ್ಸರ್, ಸಿ ಕಾಮಲೆ, ಡಿ ಶುಗರ್. ಉತ್ತರ ಎ ಹೃದಯಾಘಾತ. ನೆಲದ ಮೇಲೆ ಮಲಗುವುದರಿಂದ ಹೃದಯಾಘಾತ ರೋಗ ಸುಧಾರಿಸಲು ಸಹಾಯ ಮಾಡುತ್ತದೆ. ಒಂಬತ್ತನೇ ಪ್ರಶ್ನೆ, ಮೊಟ್ಟೆ ಇಡದ ಹಕ್ಕಿ ಬದಲಿಗೆ ಯಾವ ಪಕ್ಷಿ ಮಗುವಿಗೆ ಜನ್ಮ ನೀಡುತ್ತದೆ? ಎ ಗಿಳಿ, ಬಿ ಹೆಬ್ಬಾತು, ಸಿ ಪಾರಿವಾಳ, ಡಿ ಬಾವಲಿ. ಉತ್ತರ ಡಿ ಬಾವಲಿ. ಹತ್ತನೆಯ ಪ್ರಶ್ನೆ, ಯಾವ ಹಣ್ಣು ಫ್ರಿಜ್ನಲ್ಲಿಟ್ಟರೆ ವಿಷವಾಗಿ ಬದಲಾಗುತ್ತದೆ? ಎ ಕಲ್ಲಂಗಡಿ, ಬಿ ಬಾಳೆಹಣ್ಣು, ಸಿ ಮಾವು, ಡಿ ಹಲಸು. ಉತ್ತರ ಎ ಕಲ್ಲಂಗಡಿ. ಹನ್ನೊಂದನೆಯ ಪ್ರಶ್ನೆ, ಭಾರತದಲ್ಲಿ ಕುಂಭಮೇಳವನ್ನು ಎಷ್ಟು ವರ್ಷಗಳ ನಂತರ ನಡೆಸಲಾಗುತ್ತದೆ? ಎ 12 ವರ್ಷಗಳು, ಬಿ 10 ವರ್ಷಗಳು, ಸಿ 9 ವರ್ಷಗಳು, ಡಿ 6 ವರ್ಷಗಳು. ಉತ್ತರ ಎ 12 ವರ್ಷಗಳು. 12ನೇ ಪ್ರಶ್ನೆ, ಭಾರತ ಹೊರತುಪಡಿಸಿ ಬೇರೆ ಯಾವ ದೇಶದಲ್ಲಿ ಹಸುವನ್ನು ಪೂಜಿಸಲಾಗುತ್ತದೆ? ಎ ನೇಪಾಳ, ಬಿ ಶ್ರೀಲಂಕಾ, ಸಿ ಬಾಂಗ್ಲಾದೇಶ್, ಡಿ ಭೂತಾನ್. ಉತ್ತರ ಎ ನೇಪಾಳ. 13ನೇ ಪ್ರಶ್ನೆ, ಯಾವ ತರಕಾರಿ ರಕ್ತವನ್ನು ವೇಗವಾಗಿ ಶುದ್ಧೀಕರಿಸುತ್ತದೆ? ಎ ಶುಂಠಿ, ಬಿ ಅರಿಶಿಣ, ಸಿ ಬೆಳ್ಳುಳ್ಳಿ, ಡಿ ಬೀಟ್ರೂಟ್. ಉತ್ತರ ಬಿ ಅರಿಶಿಣ. 14ನೇ ಪ್ರಶ್ನೆ, ಯಾವ ಗಿಡವನ್ನು ಕತ್ತರಿಸಿದರೆ ರಕ್ತ ಬರುತ್ತದೆ? ಎ ಮಾವಿನ ಗಿಡ, ಬಿ ಬಾಳೆ ಗಿಡ, ಸಿ ಬ್ಲಡ್ವುಡ್, ಡಿ ಆಲದ ಮರ. ಉತ್ತರ ಸಿ ಬ್ಲಡ್ವುಡ್. 15ನೇ ಪ್ರಶ್ನೆ, ಭಾರತದ ಮೊದಲ ಚಲನಚಿತ್ರ ಯಾವುದು? ಎ ರಾಜ ಹರಿಶ್ಚಂದ್ರ, ಬಿ ರಾಜ ಹಿಂದೂಸ್ತಾನ್, ಸಿ ರಾಜ ಬಹದ್ದೂರ್, ಡಿ ಸತ್ಯ ಹರಿಶ್ಚಂದ್ರ.
ಉತ್ತರ ಎ ರಾಜ ಹರಿಶ್ಚಂದ್ರ. 16ನೇ ಪ್ರಶ್ನೆ, ಯಾವ ತರಕಾರಿ ನಿಮ್ಮ ಚರ್ಮವನ್ನು ಸ್ವಚ್ಛಗೊಳಿಸುತ್ತದೆ? ಎ ಪಾಲಕ್, ಬಿ ಟೊಮೆಟೊ, ಸಿ ಮೆಣಸಿನಕಾಯಿ, ಡಿ ಮುಲ್ಲಂಗಿ. ಉತ್ತರ ಎ ಪಾಲಕ್. 17ನೇ ಪ್ರಶ್ನೆ, ವಾರಕ್ಕೆ ಒಂದು ದಿನ ಉಪವಾಸ ಮಾಡುವುದರಿಂದ ಯಾವ ರೋಗ ಬರುವುದಿಲ್ಲ? ಎ ಹೃದಯಾಘಾತ, ಬಿ ಕೆಮ್ಮು, ಸಿ ಮೂತ್ರಪಿಂಡ ರೋಗ, ಡಿ ಸಂಧಿವಾತ. ಉತ್ತರ ಎ ಹೃದಯ ರೋಗ. 18ನೇ ಪ್ರಶ್ನೆ, ಹಾಲಿನಿಂದ ನೀರನ್ನು ಬೇರೆ ಮಾಡುವ ಪಕ್ಷಿ ಯಾವುದು? ಎ ಬಾತುಕೋಳಿ, ಬಿ ಹಂಸ, ಸಿ ನವಿಲು, ಡಿ ಪಾರಿವಾಳ. ಉತ್ತರ ಬಿ ಹಂಸ. 19ನೇ ಪ್ರಶ್ನೆ, ನೆಲದ ಮೇಲೆ ಕಾಲಿಡದ ಜಗತ್ತಿನ ಏಕೈಕ ಹಕ್ಕಿ ಯಾವುದು? ಎ ಹದ್ದು, ಬಿ ಕಾಗೆ, ಸಿ ಗೂಬೆ, ಡಿ ಹಸಿರು ಪಾರಿವಾಳ. ಉತ್ತರ ಡಿ ಹಸಿರು ಪಾರಿವಾಳ. 20ನೇ ಪ್ರಶ್ನೆ, ಯಾವ ಮುಸ್ಲಿಂ ದೇಶದ ಕರೆನ್ಸಿ ನೋಟಿನಲ್ಲಿ ಗಣೇಶನ ಚಿತ್ರವಿದೆ? ಎ ಬಾಂಗ್ಲಾದೇಶ್, ಬಿ ಇರಾಕ್, ಸಿ ಇಂಡೋನೇಷಿಯಾ, ಡಿ ಇರಾನ್. ಉತ್ತರ ಸಿ ಇಂಡೋನೇಷಿಯಾ. ಯಾವ ಜೀವಿ 45 ನಿಮಿಷ ಮುಂಚಿತವಾಗಿ ಬೆಳಕನ್ನು ನೋಡಬಲ್ಲದು? ಎ ಮೇಕೆ, ಬಿ ಕೋಳಿ, ಸಿ ಕಾಗೆ, ಡಿ ಹಸು. ಉತ್ತರ ಬಿ ಕೋಳಿ. ಕೋಳಿಗಳು ಬಹಳ ಸೂಕ್ಷ್ಮ ಬಣ್ಣದ ದೃಷ್ಟಿಯನ್ನು ಹೊಂದಿವೆ. ಅವು ಮನುಷ್ಯರಿಗಿಂತ 45 ನಿಮಿಷಗಳ ಮೊದಲು ಹಗಲಿನ ಬೆಳಕನ್ನು ನೋಡಬಹುದು. ಹೃದಯಾಘಾತವನ್ನು ತಡೆಯುವ ತರಕಾರಿ ಯಾವುದು? ಎ ಆಲೂಗಡ್ಡೆ, ಬಿ ಕ್ಯಾಪ್ಸಿಕಮ್, ಸಿ ಈರುಳ್ಳಿ, ಡಿ ಬೆಂಡೆಕಾಯಿ. ಉತ್ತರ ಬಿ ಕ್ಯಾಪ್ಸಿಕಮ್. ಕ್ಯಾಪ್ಸಿಕಂನಲ್ಲಿ ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಹೃದಯಾಘಾತ, ರಕ್ತನಾಳದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಯಾವ ಸಮಸ್ಯೆ ಇರುವವರು ಹಾಲು ಮೊಟ್ಟೆಯನ್ನು ಬೆರೆಸಿ ತಿನ್ನಬಾರದು? ಎ ಅಜೀರ್ಣ, ಬಿ ಹೃದಯ ರೋಗ, ಸಿ ಬಿಪಿ, ಡಿ ಶುಗರ್ ಕಾಯಿಲೆ. ಉತ್ತರ ಎ ಅಜೀರ್ಣ. ಬೇಯಿಸಿದ ಮೊಟ್ಟೆಗಳನ್ನು ಹಾಲಿನೊಂದಿಗೆ ತಿನ್ನುವುದು ಜೀರ್ಣಕಾರಿ ಕಾಯಿಲೆಗಳನ್ನು ಪ್ರಚೋದಿಸುತ್ತದೆ, ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ. ಯಾವ ದೇಶವು ಮೊದಲು ಕೋಳಿ ಮಾಂಸವನ್ನು ತಿನ್ನಲು ಪ್ರಾರಂಭಿಸಿತು? ಎ ಇಸ್ರೇಲ್, ಬಿ ಚೀನಾ, ಸಿ ಭಾರತ, ಡಿ ಕೆನಡಾ. ಉತ್ತರ ಎ ಇಸ್ರೇಲ್. ಇಸ್ರೇಲ್ ದೇಶವು ಮೊದಲು ಕೋಳಿ ಮಾಂಸವನ್ನು ತಿನ್ನಲು ಪ್ರಾರಂಭಿಸಿತು. ಬಾಸುಮತಿ ಅಕ್ಕಿಯನ್ನು ಕಂಡುಹಿಡಿದ ದೇಶ ಯಾವುದು? ಎ ಅಮೆರಿಕ, ಬಿ ಭಾರತ, ಸಿ ಪಾಕಿಸ್ತಾನ್, ಡಿ ಇರಾನ್. ಉತ್ತರ ಬಿ ಭಾರತ. ಬಾಸ್ಮತಿ ಅಕ್ಕಿಯನ್ನು ಕಂಡುಹಿಡಿದ ದೇಶ ಭಾರತ. ಬಾಸ್ಮತಿ ಹೆಸರು 2 ಸಂಸ್ಕೃತದ ಮೂಲ ಪದಗಳಿಂದ ಬಂದಿದೆ.